ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ನಮಸ್ತೆ. ಇವತ್ತು ಮತ್ತೆ ಗೋಸ್ಟ್ ಹಂಟ್ ಮಾಡೋಣ ಅಂತ ಕನಕಪುರದ ಹತ್ರ ಯಾವುದೋ ವೀಡಿಯೋ ನೋಡ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಟೈಮ್ ಬಂದು 11:26 ಆಗಿದೆ. ಎಲ್ಲ ಫುಲ್ಲು ಜಾಲಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ, ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಮುಂದೆ ಏನೇನಾಗೈತೆ ಅಂತ. ಬಾಯ್ ಗೈಸ್. ಫ್ಯೂಯಲ್ ಅಪ್ ಆಗ್ತಾಯಿದ್ದೀವಿ ಇವಾಗ. ಪ್ರತಾಪ, ಏನು ಅನಿಸ್ತೈತೆ ಹೋಗೋಕ್ಕೆ? ಮಾತಾಡೋ, ನೀನು ದೆವ್ವ ಥರ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಆಗಲೇ. ಓಕೆ ಗಾಯ್ಸ್, ಅಲ್ಲಿ ಹೋಯ್ತಾ ಹೋಯ್ತಾ ಏನೇನಾಗುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ ನಿಮಗೆ. ಹೆಂಗೋ ನೋಡೋ ಕಳ್ಳ ಅವನಿಗೇನು ಬಿಟ್ಬಿಟ್ಟು ರಂಗಸ್ವಾಮಿ ಫ್ರೆಂಡ್ಸು ಗಾಯ್ಸ್ ಹೆಂಗೋ ನೋಡಿ ಫ್ರೆಂಡ್ಸ್, ಹೆಂಗೋ ನೋಡಿ ಇಸ್ಕೊಡು ಅಷ್ಟೇ. ಗೋಸ್ಟ್ ಹಂಟಿಂಗ್ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಲೊಕೇಶನ್ ಎಲ್ಲೋ ಬೇರೆ ಕಡೆ ತೋರಿಸ್ತೈತೆ. ಇಲ್ಲಿ ನೋಡಿದ್ರೆ ಯಾವುದೋ ದೇವಸ್ಥಾನ ಇಲ್ಲಿ ಮೇಲೆ ಇಲ್ಲೇ ಕಣ ಎಲ್ಲ ಹತ್ತದ ಹತ್ತಲ್ಲ ಕಣ ನೋಡ್ರಿ. ಲೇ ಅರ್ಧ ದಾರಿಗೆ ಹೋದ್ಮೇಲೆ ಲೌಡ ತಿರ್ಸಕ್ಕೂ ಆಗ್ದ ಮರ್ಸಕ್ಕೂ ಆಗ್ದಂಗೆ ಆಯ್ತದ ದೀಪು. ಲೌಡೆ ಆಗಲ್ಲ, ಸುಮ್ಮನೆ ಇರಲಿ. ಗೊತ್ತಿಲ್ಲ, ಏನೋ ಬರ್ತಾಯಿದ್ದೀವಿ. ದಾರಿನ ಇಲ್ಲ, ತಿರ್ಸ್ಕೊಂಡು ತಿರ್ಸು ಪವನ. ನಮ್ಮನ್ನ ಗಾಡಿ ಪಂಚರ್ ಆಗ್ಬಿಟ್ಟಪ್ಪ. ನನ್ನ ಮಕ್ಕಳ ನಡ್ಕೊಂಡು ಹೋಗೋ ಮಧ್ಯರಾತ್ರಿ 2:30 ಗೊತ್ತಾಗ್ದೆ. ಈಗ ಹೋಗಕ್ಕೆ ಆಗಲ್ಲ. ಅಲ್ಲಾಗಲ್ಲ, ಅದು ಆಫ್ ರೋಡಿಂಗು. ಈ ಗಾಡಿಗಳಲ್ಲಿ ಆಗಲ್ಲ. ಓ ಅಣ್ಣ, ನಡ್ಕೊಂಡೆ ಹೋಗೋಣ. ಹಾಂ ಬರೋದು ಬಂದ್ಬಿಟ್ಟಿದ್ದೀವಿ. ಇಲ್ಲೇ ಏನು ದೂರ ಅಂತೂ ಇಲ್ಲ. ನೀನೇನು ಮಾಡ್ತೀಯ? ಬಂದ್ಬಿಟ್ಟಿದ್ದೀವಿ ಸುಮ್ಮನೆ. ಇವನು ಗಾಬ್ ನನ್ನ ಮಗ. ಅದು ಎಲ್ಲ ಕಡೆ ಹಾಕಿರ್ತಾರೆ ಸುಮ್ಮನೆ. ಅದು ಒಂದ್ಸಲಿ ಬಂದ್ರೆ ಸ್ವಲ್ಪ ಅದೇನಾರ ಮನೆಗಳಿದ್ರೆ ಹೋಗ್ಬೋದಾಗಿತ್ತು. ಏನಂತ ಏನಂತ ಇವನ್ ಬೇಡ ಅಂತವನೇ. ಲೇ, ಯಾವಾಗ ಒಂದ್ಸಲಿ ಬಂದಿದ್ರೆ ಅದು ಹಂಗಾಗಿ ಬಿಡ್ತಾರ ಕಣೋ ಬೋರ್ಡ್. ಅದೇನಿಲ್ಲ. ನಂಗೇನಿಲ್ಲ. ಏನಣ್ಣ ಏನು ಹೇಳ್ತೀರೋ ಹೋಯ್ತಾರೆ. ಸುಮ್ಮನೆ ಬಂದಿದ್ದೀವಿ, ಸುಮ್ಮನೆ ವೇಸ್ಟು. ಹೆಂಗೋ ಯಾವುದೋ ಒಂದು ಬೆಟ್ಟ ಐತೆ, ಅದಂಗೆ ನೈಟ್ ಹತ್ಬಿಡ ನಡೀರಿ. ಏನು ಹೈಟು ಇಲ್ಲ, ಅದು ಒಂದು ಗುಡ್ಡೆ ಇದ್ದಂಗೆ ಐತೆ. ಅದು ಹೋಯ್ತೀಯ ಬಾರ ಸುಮ್ಮನೆ ಬರೋಣ. ಇಷ್ಟೊತ್ತಲ್ಲಿ ಇನ್ನೇನು ಮಾಡ್ತೀಯ? ನನಗೆ ನಡಿಯಪ್ಪ, ಗಾಡಿ ಹಾಕ್ಬಿಟ್ಟು ಬೇಕಾದ್ರೆ ಹೋಗೋಣ. ಅಂದರೆ ನೀವು ಈಗ ಗಾಡಿ ಹಾಕ್ಬಿಟ್ಟು ಮೇಲ್ಗಡೆ ಹೋಗೋಣ ಅಂದು ರೆಡಿ, ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗೋಣ ಅಂದು ರೆಡಿ, ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗೋಣ ಮನೆಗೆ ಅಷ್ಟೇ ಅಷ್ಟೇ ಗೊತ್ತಾಗ ನನಗೆ. ಬರೋದು ಬಂದಿದ್ದೀವಿ. ನಾನು ಅದೇ ಹೇಳ್ತೀನಿ. ಹೆಂಗೆ ನಿಂದು ಚಿತ್ತೇನೆ ಇದು ಅಂತ ಇವರಿಬ್ರು ಅವರು ಹೇಳ್ತಿರೋದು. ಪ್ರದೇಣನೋ ಬರ್ತದೆ, ಇವನು ಸಾಯ್ತವನೀಗ. ಬರ್ತಾರ ಆಮೇಲೆ ಗಾಡಿ ನೋಡ್ಕೊಂಡು ನಿಂತಿರೋ ಚಿಟ್ಟೆ ಬರ್ತದೆ. ಚಿರತೆ ಬೋಲ್ಡ್ ಹಾಕೋರು ಅಂತ ಅದಕ್ಕೆ ಎಚ್ಚರಿಕೆ ಅಂತ ಹಾಕಿರಂತು. ವಿಡಿಯೋ ಮಾಡಿಕೊಳ್ಳೋ ಸಾಯ್ತವ್ರು ಎದ್ರುಕೊಂಡು. ನಿಂದೆಂಗೋ ಗೌತಮ್? ನಂದೇನಿಲ್ಲ, ನಿನ್ನ ಜೊತೆಗಿದ್ರೆ ಸಾಕು. ಏನು ಕೊಡ್ದ? ನಾನು ಇಟ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ನೀನು ನಿನ್ನ ಜೊತೆ ನಿಂದ್ರೆ ಸಾಕು. ನಾನು ಇಟ್ಕೊಂಡು
ಲೇ ಅವೆಲ್ಲ ಇರಲ್ಲ ಶಿಷ್ಯ, ಯಾಕ ಇಷ್ಟು ಹೆದರ್ಕೋತಿಯಲ್ಲೋ? ಜಾಗ ನೋಡಿದ್ರೆ ಹೇಳ್ಬೇಕು. ಆಯ್ತು ಇಲ್ಲ ಇರೋ ನಿನ್ಲೆ ಅಣ್ಣ ಲೈಟ್ ಆಫ್ ಮಾಡೋಣ, ಲೈಟ್ ಆಫ್ ಮಾಡೋಣ. ಈಗ ಹೆಂಗೋ ಬರೋದು ಬಂದಿದ್ದೀವಿ, ಹೊಸ ಎಕ್ಸ್ಪೀರಿಯನ್ಸ್ ಆಯ್ತದೆ ಅಂತ ನಾನು. ಫ್ಲಾಶ್ ಲೈಟ್ ಅಲ್ಲಿ ಎಷ್ಟು ದೂರ ಅಂತ ಹೋಯ್ತು? ಹ್ಞೂ ಅಣ್ಣ. 7 ಜನ ಲೌಡೆ ಎಷ್ಟು ಐತಿ ಏನು, ಅದೇನು 1 ಕಿಲೋಮೀಟರ್ ಐತೆ ಬೆಟ್ಟ, ಅದು ಒಳ್ಳೆ ಗುಡ್ಡ ಇಲ್ಲ ಐತೆ. ಅಂತ್ಯಪ್ಪ ಯೂಟರ್ ನೋಡ್ಬಿಟ್ಟು ಬಂದಲ್ಲ, ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಬಾ ಒಂಚೂರು. ಇವಾಗ ಆಯ್ತು ಅಷ್ಟು ದೂರ ಹೋಗ್ಬಿಟ್ಟು ಬರೋಣ ಬಾ. ಲೋ ಶಿಷ್ಯ, ಗಾಡಿ ಹೋಗಕ್ಕಲ್ಲ ಕಣ, ನಡ್ಕೊಂಡು ಹೋಗ್ಬೋದು. ನಾನು ಅದೇ ಹೇಳ್ತಿರೋದು, ಅಲ್ಲಿ ಹೋಗ್ಬಿಟ್ಟು ಬಾ ಫಸ್ಟ್, ಅಲ್ಲಿ ದಾರ ಐತೆ ನೋಡ್ಕೋಬಹುದು. ಆಯ್ತು ಬಾ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಏ ತಡಿ, ಈಗೇನು ಹೇಳ ಬೇಗಲ್ಲ ಬೇಗ ಬೇಗ ಚಳಿ ಐತೆ ನಮ್ಗೆ. ಅದ್ಯಾವ ಬೆಟ್ಟ ದೊಡ್ಡದಾಗೈತೆ. ಮುಂದೆ ಇಲ್ಲೇನೈತೆ ಅಂತ ಕಾಣ್ತೈತೆ, ಮುಂದೇನೈತೆ ಅಂತ ಕಾಣಿದ್ರೆ ಹೋಗ್ಬೋದು ಕಣ್ರ. ನಿಜ ಕಾಣಲ್ಲ ಅಣ್ಣ. ಅದನ್ನೇ ನೈಟ್ ಎತ್ತಣ ಗಡಿ ಎತ್ತಣ, ರೋಡಲ್ಲಿ ಬರ್ಬೇಕಾರೆ ರೋಡ್ ಸೈಡಲ್ಲಿ ಒಂದು ಇದಿತ್ತು ನೋಡ್ದ ದೇವಸ್ಥಾನ. ಏನಿಲ್ಲ. ನನ್ಗೆ ಓಕೆ, ನನ್ಗೆ ಹತ್ರ ಓಕೆ. ನೀನು ಪವನ ಹೇಳ್ತಾ ಇದೀನಿ, ಇಲ್ಲಿ ನೋಡ್ಬೋದು ಪವನ, ಮುಂದೆ ನನ್ನ ನೀವು ನಾನೇ ಉತ್ಪರ್ರಪ್ಪ, ಇಲ್ಲೇ ಇರ್ತೀವಿ. ಪ್ರದೇಣ ನೀನು ನಡಿ ಆಯ್ತು ಅಣ್ಣ. ಹತ್ತು ಮತ್ತೆ ಅಯ್ಯೋ ಇಬ್ರನ್ನೇ ಬಿಟ್ಬಿಟ್ಟು ಹೆಂಗೋ ಹೋಗೋದು. ಕೆಳಗಿರ್ತೀವಿ ಬರ್ರ. ಸುಮ್ಮನೆ ಉಂಟು ಮಾಡಲ್ಲ. 2:40 ಯೋಚನೆ ಮಾಡ್ರಪ್ಪ, ಯಾರ್ಯಾರು ಹೆಂಗೆ ಇಷ್ಟೊತ್ತಲ್ಲಿ 2:40 ಏನು ಇರಲ್ಲ. ಬೇಗ ಹತ್ಬಿಟ್ಟು ಇಳಿದ್ಬಿಟ್ಟು ಇಲ್ಲಾಂದ್ರೆ ತಿನ್ನೋಣ, ಇಲ್ಲಾಂದ್ರೆ ಏನೋ ಇಲ್ಲೇ ಮಲ್ಕೋಣ. ನನ್ಗೇನು ಅಂದ್ರೆ ಊರವ್ರದ್ದೇನು ಪ್ರಾಬ್ಲಮ್ ಆಗಲ್ವಾ, ಅದೊಂದು ಊರವ್ರು ಎಂತ್ಕೊಂಡು ಇಷ್ಟೊತ್ತಲ್ಲಿ ಬರ್ತಾರೆ. ಇಷ್ಟೊತ್ತು ಬರಲ್ಲ ಕಣ. ಮೇಲೆ ಇಳಿಯೋ ಟೈಮಿಂಗ್ಸ್ ಅಲ್ಲಿ ಯಾವ ಇಳಿದು ಈ ಟೈಮ್ಗೆ ಏನಾರು ಅಂದ್ರೆ ಊರವ್ರು ಸುಮ್ಮನೆ ಯಾರನ್ನು ಕೇಳ್ದೆ ನಮ್ಮ ಪಾಡಿಗೆ ಹೋಗಿ ಬಂದು ಕಳ್ರಿ ಗಿಳ್ರಿ ಅಂದ್ಕೊಬಿಟ್ರೆ ಭಯ. ಏನೋ ತಿರ್ಗಾಡಕ್ ಬಂದಿದೀವಿ ಅಂತಾರೆ ಒಂಥರ. ಏನೋ ಕಳ್ತನಾಗಿರ್ಬೇಕು. ಹಂಗೆ ಯಾಕೆ ನನ್ನ ಮಕ್ಕಳೆಲ್ಲ ಪಿಕ್ಚರ್ ಡೈಲಾಗ್ಗಳು ಹೊಡ್ಕೊಂಡು 80 ಕಿಲೋಮೀಟರ್ ಕಣ ಬಂದಿರೋದ್ಲೇ. ಇದಣ್ಣ. ಡಿಸೈಡ್ ಮಾಡ್ಬಿಟ್ಟು ಬರೋಣ ಬರ. ಏಯ್ ದೇವಸ್ಥಾನ ಎಲ್ಲೋ ಅದೇ ದೇವಸ್ಥಾನ ನಾವು. ಏಯ್ ಅಲ್ಲ ಸುಮ್ಮನಿರೋದು. ಏನು ಹಾ ಲೇ ಬೇವಿನ ಮರ ಆಯ್ತು, ಇದು ಹುಣ್ಸೆಹಣ್ಣು ಮರ ಅಂತೂ ಅಲ್ಲ ಬಿಡೋದು. ಲೇ ಹುಣ್ಸೆಹಣ್ಣು ಮರ ಆದ್ರೆ ಏನಾಯ್ತದ ಬಿಡಲಿ. ಹೆಂಗ್ರಪ್ಪ ಇವ್ರ ಇಬ್ರು ಕಡೆಯಿಂದ ಬಾರಲಿ ಚಳಿ ಅಷ್ಟು ದೂರದಿಂದ ಹಣ ಬಂದಿರೋದು. ನಾಳೆ ಕೆಲ್ಸಕ್ಕೆ ಎದ್ದೋಗ್ಬೇಕು 9 ಗಂಟೆಗೆ. ನಾನು ಮಲ್ಗಿ ಎದ್ದೋಗ್ಬೇಕು ಬೇರೆ. 2 ಗಂಟೆ ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ. दिल तो पागल है, दिल दीवाना है.